ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ರಹುಗಣನ ಸಂಶಯಗಳಿಗೆ ಭರತಮುನಿಯ ಸಮಾಧಾನವೆಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಅನಂತರ ರಹುಗಣ ಮಹಾರಾಜನು ಭರತಮುನಿಗೆ ನಮಸ್ಕರಿಸುತ್ತಾ ಆತನಲ್ಲಿ ಹೀಗೆ ಅರಿಕೆ ಮಾಡಿದನು. ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೇ ಕೃತ ವಿಗ್ರಹಾಯ ನಮೋವಧೂತ ದ್ವಿಜಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ಓ ಯೋಗೀಶ್ವರನೇ, ನಿನಗೆ ನಮಸ್ಕಾರವು ನಮಸ್ಕಾರವು. ಪರಮಾನಂದ ಸ್ವರೂಪದ ಅನುಭವದಿಂದ ದೇಹಾಭಿಮಾನವನ್ನು ತೊರೆದವನಾಗಿ ದೇಹದಲ್ಲಿ ಉದಾಸೀನನಾಗಿದ್ದರೂ ಲೋಕಾನುಗ್ರಹವೆಂಬ ವಿಶೇಷ ಕಾರಣಕ್ಕಾಗಿ ದೇಹವನ್ನು ಧರಿಸಿ ಬಂದಿರುವ ನಿನಗೆ ನಮಸ್ಕಾರವು. ನಿತ್ಯ ಸ್ವರೂಪವನ್ನು ಸದಾ ಅನುಭವಿಸುತ್ತಿದ್ದರೂ ಆ ಅನುಭವವನ್ನು ಮರೆಮಾಚಿಕೊಂಡು ಒಬ್ಬ ಬ್ರಾಹ್ಮಣಾಧಮನ ವೇಷದಲ್ಲಿ ಕಾಣಿಸುತ್ತಿರುವ ಅವಧೂತ ಶಿಖಾಮಣಿಯಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರವು. ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ದೇಹಾಭಿಮಾನವೆಂಬ ವಿಷಸರ್ಪದಿಂದ ಕಚ್ಚಲ್ಪಟ್ಟು ವಿವೇಕದ ದೃಷ್ಟಿಯನ್ನು ಕಳೆದುಕೊಂಡಿರುವ ನನಗೆ ನಿನ್ನ ಮಾತುಗಳು ಜ್ವರದಿಂದ ಪೀಡಿತನಾದವನಿಗೆ ಒದಗುವ ದಿವ್ಯವಾದ ಔಷಧಿಯಂತೆಯೋ ಬಿರು ಬೇಗೆಯ ಬಿಸಿಲಿನಲ್ಲಿ ಬೆಂಡಾದವನಿಗೆ ದೊರೆಯುವ ಹಿಮಜಲದಂತೆಯೋ ಹಿತಕರವೂ ರುಚಿಕರವೂ ಆಗಿ ಮೃತ ಸಂಜೀವಿನಿಯಾಗಿದೆ. ಅಧ್ಯಾತ್ಮ ರಹಸ್ಯದ ಬಗೆಗೆ ತನಗೆ ಉಂಟಾಗಿರುವ ಸಂಶಯಗಳನ್ನು ಆಮೇಲೆ ಅರಿಕೆ ಮಾಡಿಕೊಳ್ಳುವೆನು. ಈಗ ನೀನು ನುಡಿದ ಅಧ್ಯಾತ್ಮ ಸಾರಾಮೃತ ಗರ್ಭಿತವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಕಷ್ಟವಾಗಿದೆ. ಅದನ್ನು ಸುಲಭವಾಗಿ ಅರ್ಥವಾಗುವಂತೆ ಮೊದಲು ಉಪದೇಶ ಮಾಡು. ನನಗೆ ಅದರಲ್ಲಿ ತುಂಬಾ ಕುತೂಹಲವಿದೆ, ಶ್ರದ್ಧೆಯಿದೆ. ಎಲೈ ಯೋಗೇಶ್ವರನೇ, ಪಲ್ಲಕ್ಕಿಯ ಭಾರವನ್ನು ಹೊರುವ ಕ್ರಿಯೆಯು ಮತ್ತು ಅದರಿಂದ ಉಂಟಾಗುವ ಆಯಾಸವೆಂಬುವ ಫಲವು ಕಣ್ಣಿಗೆ ಕಾಣುತ್ತಿದ್ದರೂ ಅವು ಕೇವಲ ವ್ಯಾವಹಾರಿಕಗಳು, ವಾಸ್ತವಿಕಗಳಲ್ಲ. ತತ್ವ ವಿಮರ್ಶೆಯನ್ನು ಮಾಡಿದಾಗ ಅವು ಹೊಂದಿಕೆಯಾಗುವುದಿಲ್ಲ ಎಂದು ನೀನು ಅಪ್ಪಣೆ ಕೊಡಿಸಿದೆಯಲ್ಲವೇ? ಅದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಅದರ ಅಭಿಪ್ರಾಯವೇನು ಎಂಬುದು ತಿಳಿಯದೆ ನನ್ನ ಮನಸ್ಸು ಭ್ರಮಿಸುತ್ತಿದೆ. ಕೃಪೆಯಿಟ್ಟು ನಿನ್ನ ಆಶಯವನ್ನು ವಿವರಿಸುವವನಾಗು. ಭರತಮುನಿಯು ಆತನಿಗೆ ಉತ್ತರಿಸುತ್ತಾ ಹೀಗೆಂದನು. ಎಲೈ ಪೃಥ್ವೀಪತಿಯೇ, ಈ ಭೂಮಿಯಲ್ಲಿರುವ ಸ್ಥಾವರ ಜಂಗಮಗಳಾದ ಸಮಸ್ತ ಭೂಗಳು ಪೃಥ್ವಿಯ ವಿಕಾರವೇ ಆಗಿದೆ. ಈ ದೇಹವು ಪೃಥ್ವಿಯ ವಿಕಾರವು, ಕಲ್ಲು ಬಂಡೆ ಮುಂತಾದವು ಪೃಥ್ವಿಯ ವಿಕಾರಗಳೇ. ಈ ಎರಡು ಜಡ ವಸ್ತುಗಳೇ. ಇವುಗಳಲ್ಲಿ ಒಂದು ಚಲಿಸುತ್ತಿರುವುದು, ಮತ್ತೊಂದು ಚಲಿಸುತ್ತಿಲ್ಲ ಎಂಬುದನ್ನು ಬಿಟ್ಟು ಎರಡಕ್ಕೂ ಏನೂ ಭೇದವಿಲ್ಲ. ಯಾವುದೋ ಕಾರಣದಿಂದ ಇವುಗಳಲ್ಲಿ ಒಂದು ವಿಕಾರವು ಭೂಮಿಯ ಮೇಲೆ ನಡೆಯುತ್ತಿರುವುದರಿಂದ ಅದಕ್ಕೆ ಭಾರವನ್ನು ಹೊರುತ್ತಿರುವವನು ಎಂಬ ಹೆಸರು ಬಂದಿರಬಹುದು. ದೇಹದಲ್ಲಿ ಆತ್ಮಬುದ್ಧಿಯನ್ನು ಇಟ್ಟಿರುವುದೇ ಈ ವ್ಯವಹಾರಕ್ಕೆ ಕಾರಣವು. ಭಾರವನ್ನು ಹೊತ್ತಿರುವವನು ಎಂದು ಕರೆಸಿಕೊಳ್ಳಲ್ಪಡುತ್ತಿರುವ ಜಡ ವಸ್ತುವಾದ ದೇಹವೆಂಬ ವಿಕಾರ ದ್ರವ್ಯಕ್ಕೆ ಎರಡು ಹೆಜ್ಜೆಗಳು, ಹಿಮ್ಮಡಿಗಳು, ಅವುಗಳ ಮೇಲೆ ಮೇಗಾಲು, ಮಂಡಿಗಳು, ಅವುಗಳಿಗೂ ಮೇಲೆ ತೊಡೆಗಳು, ಸೊಂಟವು, ಎದೆಯು, ಕುತ್ತಿಗೆಯು, ಹೆಗಲುಗಳು ಮುಂತಾದ ಅಂಗಗಳು ಇವೆ. ಆ ಹೆಗಲಿನ ಮೇಲೆ ಮರದ ಪಲ್ಲಕ್ಕಿಯನ್ನು ಇರಿಸಿದೆ. ಇವೆಲ್ಲವೂ ಪೃಥ್ವಿಯ ವಿಕಾರಗಳೇ. ಆ ಪಲ್ಲಕ್ಕಿ ಎಂಬ ಪೃಥ್ವಿ ವಿಕಾರದಲ್ಲಿ ಸೌವೀರ ದೇಶದ ರಾಜ ಎಂದು ಕರೆಯಲ್ಪಡುವ ಒಂದು ಪೃಥ್ವಿಯ ವಿಕಾರವಿದೆ. ಆ ವಿಕೃತ ಮಾಂಸಪಿಂಡದಲ್ಲಿ ನಾನು ಎಂಬ ಅಭಿಮಾನವನ್ನು ಬೇರೂರಿಸಿಕೊಂಡು ನೀನು ನಾನು ಸೌವೀರ ದೇಶದ ಅಧೀಶ್ವರನು ಎಂದು ದುಷ್ಟವಾದ ಮದದಿಂದ ಕೊಬ್ಬಿ ಕುರುಡನಾಗಿದ್ದೀಯೆ. ಹೀಗೆ ಅಭಿಮಾನಿಸುವುದರಿಂದಲೇ ನಿನ್ನ ಶ್ರೇಷ್ಠತೆಯೇನೋ ಪ್ರಮಾಣಿತವಾಗುವುದಿಲ್ಲ. ವಾಸ್ತವವಾಗಿ ನೀನೊಬ್ಬ ಕಡು ಕ್ರೂರಿಯು. ಬಡಪಾಯಿಗಳು, ದೀನ ದರಿದ್ರರು ಆಗಿರುವ ಈ ಬೆಸ್ತರನ್ನು ಹಿಡಿದು ಬಿಟ್ಟಿಯಾಗಿ ಪಲ್ಲಕ್ಕಿಯನ್ನು ಹೊರುವ ಕೆಲಸಕ್ಕೆ ಹೂಡಿ ನಿರ್ದಯೆಯಿಂದ ಗೋಳಾಡಿಸುತ್ತಿರುವೆ. ಆದರೆ ಪ್ರಜಾಪಾಲನೆಯೇ ರಾಜನ ಮುಖ್ಯ ಧರ್ಮವು. ಅದರಂತೆ ನಾನು ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಿರುವ ಪ್ರಜಾವತ್ಸಲನಾದ ರಾಜನು ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದೀಯೆ. ಸಾಧು ಸಜ್ಜನರ ಸಮಾಜದಲ್ಲಿ ಹೀಗೆ ಒಣಹೆಮ್ಮೆಯಿಂದ ಸಾರಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇದೇ ರೀತಿಯಲ್ಲಿ ಪೃಥ್ವಿ ಎಂಬ ಶಬ್ದವನ್ನು ಈ ವಿಕಾರದಲ್ಲಿ ಬಳಸುವುದಕ್ಕೂ ವ್ಯವಹಾರವೇ ಕಾರಣ. ಆ ಹೆಸರು ಅದಕ್ಕೆ ವಾಸ್ತವವಲ್ಲ. ಏಕೆಂದರೆ ಅದು ತನ್ನ ಉಪಾದಾನ ಕಾರಣವಾದ ಪರಮಾಣುಗಳಲ್ಲಿ ಲಯ ಹೊಂದಿಬಿಡುವುದು. ತನ್ನ ಸೇರುವೆಯಿಂದ ಪೃಥ್ವಿ ಎಂಬ ಕಾರ್ಯದ ನಿರ್ಮಾಣಕ್ಕೆ ಕಾರಣವಾದ ದ್ರವ್ಯಕ್ಕೆ ಪರಮಾಣು ಎಂಬ ಹೆಸರು ಬರುವುದಕ್ಕೂ ವ್ಯವಹಾರವೇ ಕಾರಣವು. ಅವಿದ್ಯೆಗೆ ವಶವಾದ ಮನಸ್ಸಿನಿಂದಲೇ ಆ ಪರಮಾಣುವು ನಿರ್ಮಿತವಾಗಿರುವುದು. ಹೀಗೆಯೇ ಕೃಶ, ಸ್ಥೂಲ,
ಚಿಕ್ಕದು ದೊಡ್ಡದು, ಕಾರ್ಯ ಕಾರಣ, ಚೇತನ ಅಚೇತನ ಮುಂತಾದ ಗುಣಗಳಿಂದ ಕೂಡಿದ ಈ ಭೇದ ಪ್ರಪಂಚವನ್ನು ದ್ರವ್ಯ, ಸ್ವಭಾವ, ಆಶಯ, ಕಾಲ ಮತ್ತು ಕರ್ಮ ಮೊದಲಾದ ನಾಮಧೇಯಗಳುಳ್ಳ ಈ ಭಗವಂತನ ಶ್ರೀ ಭಗವಂತನ ಮಾಯೆಯ ಕಾರ್ಯವೆಂದೇ ತಿಳಿದುಕೋ. ಪರಿಶುದ್ಧವೋ, ಜ್ಞಾನ ಸ್ವರೂಪವೋ, ಪರಮಾರ್ಥವೋ, ವಿಕಾರರಹಿತವೋ, ನಿರಂತರವಾಗಿ ಒಳಗೂ ಹೊರಗೂ ತುಂಬಿಕೊಂಡಿರುವುದು, ಪ್ರತ್ಯಗಾನಂದವೋ ಪ್ರಶಾಂತವೋ ಆದ ಪರಬ್ರಹ್ಮ ಪರಮಾತ್ಮವೇ ಪರಮ ಸತ್ಯವು. ಅದನ್ನೇ ಭಗವಾನ್ ಎಂದು, ವಾಸುದೇವ ಎಂಬುದಾಗಿಯೂ ಜ್ಞಾನಿಗಳು ಕರೆಯುತ್ತಾರೆ. ರಹುಗಣನೆ, ಮಹಾಪುರುಷರ ಪಾದ ಧೂಳಿಯಿಂದ ಅಭಿಷೇಕ ಮಾಡಿಕೊಳ್ಳದೇ ಇದ್ದರೆ ಕೇವಲ ತಪಸ್ಸು, ಯಜ್ಞಗಳೇ ಮುಂತಾದ ವೈದಿಕ ಕರ್ಮಗಳು, ಅನ್ನಾದಿ ದಾನಗಳು, ಅತಿಥಿ ಸೇವೆ, ದೀನ ದರಿದ್ರರ ಸೇವೆ ಎಂಬಿವೆ ಮುಂತಾದ ಗೃಹಸ್ಥೋಚಿತವಾದ ಧರ್ಮಗಳ ಅನುಷ್ಠಾನದಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಜಲ, ಅಗ್ನಿ ಅಥವಾ ಸೂರ್ಯರೇ ಮುಂತಾದವರ ಉಪಾಸನೆಯಿಂದಾಗಲಿ, ಈ ಯಾವುದೇ ಸಾಧನದಿಂದಾಗಲಿ ಈ ಪರಮಾತ್ಮ ಜ್ಞಾನವು ಲಭಿಸುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಮಹಾಪುರುಷರ ಸಮಾಜದಲ್ಲಿ ಸದಾ ಪವಿತ್ರವಾದ ಕೀರ್ತಿಯುಳ್ಳ ಶ್ರೀಹರಿಯ ಗುಣಗಳ ವರ್ಣನೆಯೇ ನಡೆಯುತ್ತಿರುತ್ತದೆ. ಗ್ರಾಮ್ಯ ಸುಖಗಳ ಸಮಾಜವು ಅಲ್ಲಿಗೆ ಸುಳಿಯುವುದೇ ಇಲ್ಲ. ಅಂತಹ ಸಂತರ ಸಂಘದಲ್ಲಿ ಶ್ರೀ ಭಗವಂತನ ಕಥೆಗಳನ್ನು ನಿತ್ಯವೂ ಸೇವನೆ ಮಾಡುತ್ತಿದ್ದರೆ ಅದು ಮೋಕ್ಷವನ್ನು ಬಯಸುವ ಮನುಷ್ಯನ ಶುದ್ಧವಾದ ಬುದ್ಧಿಯನ್ನು ಶ್ರೀ ಭಗವಂತನಾದ ವಾಸುದೇವನಲ್ಲಿ ನೆಲೆಗೊಳಿಸುವುದು. ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದುವುದೇ ಜ್ಞಾನಕ್ಕೆ ಕಾರಣ ಎಂದು ಇಲ್ಲಿಯವರೆಗೂ ನಿರೂಪಣೆ ಮಾಡಿದೆನು. ಇನ್ನು ವಿಷಯದ ಸಂಘವು ಯೋಗದಿಂದ ಜಾರಿಸುತ್ತದೆ ಎಂಬುದನ್ನು ನಿರೂಪಿಸುತ್ತೇನೆ. ಇದಕ್ಕೆ ನಾನೇ ದೃಷ್ಟಾಂತವಾಗಿದ್ದೇನೆ. ಹಿಂದಿನ ಜನ್ಮದಲ್ಲಿ ನಾನು ಭರತನೆಂಬ ರಾಜನಾಗಿದ್ದೆನು. ಐಹಿಕ ಮತ್ತು ಅಮುಷ್ಮಿಕಗಳಾದ ಎಲ್ಲ ವಿಷಯಗಳ ದೆಸೆಯಿಂದ ವಿರಕ್ತನಾಗಿ ಶ್ರೀ ಭಗವಂತನ ಆರಾಧನೆಯಲ್ಲಿಯೇ ಆಗ ನಿರತನಾಗಿದ್ದೆನು. ಆದರೂ ಒಂದು ಜಿಂಕೆಯ ವಿಷಯದಲ್ಲಿ ಆಸಕ್ತಿ ಉಂಟಾಗಿದ್ದರಿಂದ ನಾನು ಪರಮಾರ್ಥದಿಂದ ಭ್ರಷ್ಟನಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಬೇಕಾಯಿತು. ಆದರೆ ಭಗವಂತನಾದ ಶ್ರೀಕೃಷ್ಣನ ಆರಾಧನೆಯ ಪ್ರಭಾವದಿಂದ ನನಗೆ ಆ ಮೃಗಯೋನಿಯಲ್ಲಿಯೂ ಹಿಂದಿನ ಜನ್ಮದ ನೆನಪು ಅಳಿಯಲಿಲ್ಲ. ಅದಕ್ಕೋಸ್ಕರವೇ ನಾನು ಈಗ ಜನರ ಸಹವಾಸಕ್ಕೆ ಹೆದರಿ ಯಾರ ಜೊತೆಗೂ ಸೇರದೆ ಯಾರಿಗೂ ತಿಳಿಯದಂತೆ ಸದಾ ಒಂಟಿಯಾಗಿಯೇ ಸಂಚರಿಸುತ್ತಿದ್ದೇನೆ. ತಸ್ಮಾನ್ನರೋ ಸಂಗ ಸುಸಂಗ ಜಾತ ಜ್ಞಾನಾಸಿನೇಹೈವ ವಿವೃಕ್ನ ಮೋಹ ಹರಿಂ ತದೀಹ ಕಥನ ಶ್ರುತಾಭ್ಯಾಂ ಲಬ್ಧ ಸ್ಮೃತಿರ್ಯಾತ್ಯತಿಪಾರಮಧ್ವನಃ. ಆದುದರಿಂದ ವಿವೇಕಿಯಾದ ಮನುಷ್ಯನು ಸಂಗರಹಿತನಾಗಿ ವಿರಕ್ತರಾಗಿರುವ ಸಾಧು ಸಜ್ಜನರ ಸತ್ಸಂಗದಿಂದ ಉಂಟಾದ ಜ್ಞಾನವೆಂಬ ಕತ್ತಿಯಿಂದ ಮೋಹದ ಕಟ್ಟನ್ನು ಕತ್ತರಿಸಿ ಹಾಕಿ ಶ್ರೀಹರಿಯ ಕಥಾಶ್ರವಣ, ಕೀರ್ತನ, ಮನನ ಮುಂತಾದವುಗಳಿಂದ ಶ್ರೀ ಭಗವಂತನ ನಿರಂತರ ಸ್ಮೃತಿಯನ್ನು ಪಡೆದು ಸುಲಭವಾಗಿ ಸಂಸಾರದ ಮಾರ್ಗದ ಎಲ್ಲೆಯನ್ನು ದಾಟಿ ಶ್ರೀ ಭಗವಂತನನ್ನು ಹೊಂದುವನು ಎಂದು ಭರತ ಮಹಾಮುನಿಯು ರಹುಗಣ ಮಹಾರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ 12ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.